ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಕೇವಲ 15 ನಿಮಿಷದಲ್ಲಿ ನೀವು ಬೇಳೆ ನೆನೆಸಿ ಪರ್ಫೆಕ್ಟಾಗಿ ಗರಿಗರಿಯಾದ ಕ್ರಿಸ್ಪಿ ಉದ್ದಿನ ವಡೆನ ತಯಾರಿಸ್ಬೋದು. ಸೊ ಹೇಗೆ ತಯಾರಿಸೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾನು 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಸೊ ಉದ್ದಿನ ಬೇಳೆನ ನಾವು ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಬೇಕು. ಓಕೆ, ತಣ್ಣೀರಲ್ಲಿ ಬೇಡ, ಬಿಸಿನೀರಲ್ಲಿ ನೀವು 10 ನಿಮಿಷ ಇದನ್ನು ಉದ್ದಿನ ಬೇಳೆನ ನೆನೆ ಹಾಕಿ. ಸೊ 10 ನಿಮಿಷ ಬಿಟ್ಟ ನಂತರ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಬೇಳೆ. ಸೊ ಕೆಲವೊಂದ್ಸಲ ನಾವು ಒಂದು 4 ಗಂಟೆ ಎಲ್ಲ ಉದ್ದಿನ ಬೇಳೆನ ನೆನೆಸ್ತೀವಿ ವಡೆ ಮಾಡಬೇಕು ಅಂತ ಅಂದರೆ. ಸೊ ಇದರಲ್ಲಿ ನೀವು ಕೇವಲ 15 ನಿಮಿಷದಲ್ಲಿ ಬೇಳೆನ ನೆನೆಸಿ ಪರ್ಫೆಕ್ಟಾಗಿ ನೀವು ಗರಿಗರಿಯಾದ ಕ್ರಿಸ್ಪಿ ಉದ್ದಿನ ವಡೆನ ತಯಾರಿಸ್ಕೋಬೋದು. ಸೊ ಈಗ ನಾವು ನೆನೆಸಿರೋಂತಹ ಉದ್ದಿನ ಬೇಳೆನ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಸೊ ಈ ಜಾರಿಗೆ ಹಾಕ್ಕೊಳ್ಳೋಣ. ಫಸ್ಟು ಹಾಕಿದ ನಂತರ ನಾವು ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಫ್ರೆಂಡ್ಸ್, ನೀರನ್ನು ಹಾಕಬೇಡಿ, ಸ್ವಲ್ಪನೂ ನೀರನ್ನು ಹಾಕ್ದಲೇ ನೀವು ಗ್ರೈಂಡ್ ಮಾಡ್ಕೊಂಬನ್ನಿ. ಉದ್ದಿನ ಬೇಳೆ ತುಂಬ ಚೆನ್ನಾಗೇ ಪೇಸ್ಟ್ ಆಗುತ್ತೆ. ಅಕಸ್ಮಾತ್ ತುಂಬ ಗಟ್ಟಿ ಆಗ್ತಾನೇ ಇಲ್ಲ ರುಬ್ಬಕ್ಕೆ ಅಂತ ಅಂದರೆ ನೀವು ಖಂಡಿತ 1 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ, ಜಾಸ್ತಿ ಬೇಡ. 1 ಸ್ಪೂನ್ ಹಾಕಿದ್ರೂ ಕೂಡ ಇದು ಕರೆಕ್ಟಾಗಿ ನಿಮಗೆ ನಾವು ರುಬ್ಬೋದಕ್ಕೆ ಬರುತ್ತೆ. ಸೊ ನೋಡ್ಬೋದು, ಈಗ ನಾನು ಇದಕ್ಕೆ ನೀರನ್ನು ಹಾಕ್ದಲೇ ಹಾಗೆ ರುಬ್ಬಿದ್ದೀನಿ. ನಂತರ ರುಬ್ಬಿರೋ ಮಿಶ್ರಣನ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈ ಬೌಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಈಗ ರುಬ್ಬಿರೋ ಅಂತಹ ಉದ್ದಿನ ಬೇಳೆನ ನಾವು ಕೇವಲ ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು 15 ನಿಮಿಷದಲ್ಲೇ ನೀವು ಉದ್ದಿನ ವಡೆನ ತಯಾರಿಸ್ಕೋಬೋದು. ಜಾಸ್ತಿ ಟೈಮೇ ಇಲ್ಲ, ಕೇವಲ 15 ನಿಮಿಷದಲ್ಲಿ ಬೇಳೆ ನೆನೆಸಿ ನೀವು ರುಬ್ಬಿ ಅದನ್ನು ಗರಿಗರಿಯಾದ ಕ್ರಿಸ್ಪಿ ಉದ್ದಿನ ವಡಾನ ತಯಾರಿಸ್ಕೊಳ್ಳಿ. ಓಕೆ, ಸೊ ಈಗ ನಾನು ರುಬ್ಬಿರೋಂತಹ ಮಿಶ್ರಣನ ಹಾಕಿದ್ದೀನಿ. ಇಲ್ಲಿ ಒಂದು ಆಲೂಗೆಡ್ಡೆನ ನಾನು ಸಿಪ್ಪೆ ಎಲ್ಲ ತೆಗೆದು ನಂತರ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ನೀರಲ್ಲಿ 1-2 ಸಲ ಚೆನ್ನಾಗಿ ತೊಳೆದು ನಾವು ಇದನ್ನು ಈಗ ರುಬ್ಬಿರೋಂತಹ ಉದ್ದಿನ ವಡೆ ಹಿಟ್ಟಿದೆಯಲ್ಲ, ಸೊ ಆ ಹಿಟ್ಟಿಗೆ ಇವಾಗ ಹಾಕ್ಕೊಳ್ಳೋಣ. ಉದ್ದಿನ ಬೇಳೆ ಹಿಟ್ಟಿಗೆ ಹಾಕ್ಕೊಳ್ಳೋಣ ಆಲೂಗೆಡ್ಡೆಯ ಒಂದು ತುರಿದಿರೋಂತಹ ಒಂದು ಆಲೂ ಲಚ್ಚ ಅಂತ ಹೇಳ್ತೀವಿ ಇದನ್ನು. ಸೊ ಇದನ್ನು ಹಾಕ್ಕೊಳ್ಳೋಣ. ನಂತರ ಇವಾಗ ನಾವು ಇದಕ್ಕೆ ಸ್ವಲ್ಪ ನಾನು ಶುಂಠಿನೂ ಚಿಕ್ಕದಾಗಿ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ನೀವು ತುರಿದು ಬೇಕಿದ್ರೂ ಹಾಕ್ಬೋದು. ಹಾಗೆ ಕರಿಬೇವು ಕೂಡ ಸಣ್ಣ ಪೀಸ್ ಮಾಡಿ ಅದನ್ನು ಕೂಡ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಮತ್ತು 1-2 ಹಸಿರು ಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಈ ಥರ ಒಂದು ಕ್ರಿಸ್ಪಿಯಾಗಿ ಉದ್ದಿನ ವಡೆನ ಮಾಡಿದ್ರೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ನಿಮಗೆ. ನೋಡಿ, ಇವಾಗ ನಾನು 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೊ ಉಪ್ಪನ್ನು ಸೇರಿಸಿದ ನಂತರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇಯ್ನಾಗಿ ನಾವು ಉದ್ದಿನ ವಡೆ ಮಾಡೋದಕ್ಕೆ ತುಂಬ ಹೊತ್ತು ಮಿಕ್ಸ್ ಮಾಡಬೇಕು ಅಂತ ಅನ್ಕೊತಾರೆ ಕೆಲವರು, ಬೀಟ್ ಮಾಡಬೇಕು ಅದನ್ನು ಚೆನ್ನಾಗಿ ಅಂತ. ಸೊ ಅಷ್ಟೊಂದು ಟೈಮ್ ಏನು ಬೇಡ, ಕೇವಲ ಒಂದು 3-4 ನಿಮಿಷ ಸಾಕು. ನೀವು ಈ ಥರ ಮಿಕ್ಸ್ ಮಾಡಿ ನೋಡಿ, ಈ ಥರನೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದೇ ಥರ ನೀವು ಮಿಕ್ಸ್ ಮಾಡಿದರೆ ಒಂದು 3 ನಿಮಿಷ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ಇದು ನಾವು ಮಿಕ್ಸ್ ಮಾಡಿರೋವಂಥ ಮಿಶ್ರಣ ಕರೆಕ್ಟಾಗಿದೆ, ಉದ್ದಿನ ವಡೆ ಕರೆಕ್ಟಾಗಿ ಬರುತ್ತೆ ಅಂತ ಅಂದರೆ ಒಂದು ಸಲ ನೀವು ನೋಡ್ಕೊಳ್ಳಿ. ಅದನ್ನು ಒಂದು ನೀರಿನ ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಹಾಕಿ ಹಿಟ್ಟನ್ನು, ಅವಾಗ ತೇಲುತ್ತೆ ತುಂಬ ಚೆನ್ನಾಗಿ, ಅವಾಗ ಕರೆಕ್ಟಾಗಿ ಅದು ಬಿಟ್ಟು ಮಾಡಿದ್ದೀರಾ ಅಂತ. ಓಕೆ, ಸೊ ಇವಾಗ ನೋಡಿ, ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದೆ. ಸೊ ಬಿಸಿ ಆಗಿದೆ. ಇವಾಗ ನಾವು ಉದ್ದಿನ ವಡೆನ ಕೈಯಲ್ಲಾದರೂ ನೀವು ತಟ್ಟಿ ಕೂಡ ಹಾಕ್ಕೋಬೋದು, ಅಥವಾ ಈ ಥರ ಜಾಲರಿ ಇರುತ್ತಲ್ಲ, ಬೋಂಡ ತೆಗಿಯೋ ಜಾಲರಿ ಇರುತ್ತಲ್ಲ, ಸೊ ಈ ಜಾಲರಿ ಮೇಲೆ ಸ್ವಲ್ಪ ನೀರನ್ನು ಹಚ್ಚಿ ನೀವು ಹಿಟ್ಟನ್ನು ಹಾಕಿ ಈ ಥರ ನೀವು ಎಣ್ಣೆಲಿ ಬಿಟ್ಟರೆ ನೋಡಿ 1-2 ಸೆಕೆಂಡಿಗೆ ನೋಡಿ ಈ ಥರ ಜಾಲರಿ ಅದೇ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಇನ್ನೊಂದ್ಸಲ ನಾನು ಮತ್ತೆ ತೋರಿಸ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ಸ್ವಲ್ಪ ನೀರನ್ನು ಹಾಕಿ ಕೆಳಗಡೆ ಜಾಲರಿ ಮೇಲೆ, ನಂತರ ಹಿಟ್ಟನ್ನು ಹಾಕಿದ ನಂತರ ಸ್ವಲ್ಪ ಮತ್ತೆ ತಣ್ಣೀರಲ್ಲಿ ನೀರನ್ನು ಕೈ ಎದ್ಬಿಟ್ಟು ಒಂದು ಹೋಲ್ ಮಾಡ್ಕೊಳ್ಳಿ. ಇದನ್ನು ತೂತುವಡೆ ಅಂತ ಕೂಡ ಕರೀತಾರಲ್ವಾ. ಸೊ ನೀವು ಕೂಡ ತುಂಬ ಈಸಿಯಾಗಿ ಈ ಕ್ರಿಸ್ಪಿ ಮೆದು ವಡಾನ ತಯಾರಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇವಾಗ ಈ ಥರ. ಮತ್ತು ಇನ್ನೊಂದು ಪ್ರೊಸೀಜರಲ್ಲೂ ಕೂಡ ನಾನು ತಿಳಿಸ್ತೀನಿ ನೋಡಿ. ಸೌಟು, ಎಲ್ಲರ ಮನೆಯಲ್ಲೂ ಸೌಟಂತೂ ಇದ್ದೇ ಇರುತ್ತಾ, ಸಾಂಬಾರಿಗೆ ಅಂತ ಉಪಯೋಗಿಸ್ತೀವಲ್ಲ, ಆ ಸೌಟು ಹಿಂಬದಿಯಲ್ಲಿ ಸ್ವಲ್ಪ ನೀರನ್ನು ಹಚ್ಚಿ ನಂತರ ನೀವು ಹಿಟ್ಟನ್ನು ಅದ್ರ ಮೇಲೆ ಹಾಕಿ ಹೋಲ್ ಮಾಡಿ. ಸೇಮ್ ನಾನು ಹೇಳಿದ್ನಲ್ಲ ಅದೇ ಥರ ಪ್ರೊಸೀಜರ್ನ ನೀವು ಸೌಟ್ ಮೇಲೂ ಮಾಡಿ ಹೀಗೆ ನೀವು ಎಣ್ಣೆಲಿ ಬಿಟ್ಟರೆ ಅದೇ ಸೌಟ್ ಬಿಟ್ಕೊಳ್ಳುತ್ತೆ. ನೋಡ್ಬೋದು ನೀವು ಇಲ್ಲಿ.
ಒಂದು 2 ಸೆಕೆಂಡ್ಸ್ ನಿಮಗೆ ಟೈಮ್ ತಗೊಳುತ್ತಷ್ಟೇ. ಈಗ ನಾನು ಎರಡೂ ಸೈಡ್‌ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂಥ ಕ್ರಿಸ್ಪಿ ಮೆದು ವಡ. ಸೊ ಖಂಡಿತವಾಗ್ಲೂ ಉದ್ದಿನ ವಡೆ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಮಾಡ್ಕೋಬೋದು, ಅಥವಾ ಇಡ್ಲಿ ಸಾಂಬಾರ್ ಜೊತೆ ನಾವು ವಡೆ ಕೂಡ ಮಾಡ್ಕೋಬೋದು. ತುಂಬ ಈಸಿಯಾಗಿ ಕೇವಲ 15 ನಿಮಿಷದಲ್ಲಿ ನೀವು ಬೇಳೆನ ನೆನೆಸಿ ಮತ್ತೆ ಗರಿ ಗರಿ ಅದನ್ನು ರುಬ್ಬಿ ಕೂಡ ಗರಿ ಗರಿಯಾದ ಕ್ರಿಸ್ಪಿ ಉದ್ದಿನ ವಡೆನ ತಯಾರಿಸಬಹುದು. ಸೊ ನೋಡಿ ಫ್ರೆಂಡ್ಸ್, ಈಗ ಎರಡು ಸೈಡ್ ನಾನು ಚೆನ್ನಾಗಿ ಬೇಯಿಸಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಜಾಸ್ತಿ ಅದು ಹೇಗೆ ಉಬ್ಬಿ ಕೂಡ ಬಂದಿದೆ. ಕ್ರಿಸ್ಪಿ ಉದ್ದಿನ ವಡ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.